ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತು ನಾನು ನಮ್ಮ ತಂಗಿ ಎಲ್ಲಿಗೆ ಬಂದೀವಿ ಅಂತಂದ್ರೆ, ಇವತ್ತೊಂದು ಮೇಕ್ ಓವರ್ ಇತ್ತು. ಸೊ ಹಾಗಾಗಿ ಫಸ್ಟ್ ಕೊಲಾಬರೇಷನ್ ನಮ್ಮದು. ಏನೋ ಒಂಥರ ಎಕ್ಸೈಟ್ಮೆಂಟ್ ನಮಗೂ ಕೂಡ. ಫಸ್ಟ್ ನಾವು ಬೇಡ ಅಂತ ಅಂದ್ಕೊಂಡಿದ್ವಿ, ಯಾಕಂದ್ರೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ಅಂದರೆ ನಾವು ಜಸ್ಟ್ ನಮ್ಮ ಖುಷಿಗೋಸ್ಕರ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಮಾಡಬೇಕು ಅಂತ ಅಷ್ಟೇ ಇತ್ತು. ಕೊಲಾಬರೇಷನ್ನು ಅದಿದು ಬೇಡ ಅಂತ ಅನಿಸ್ತಿತ್ತು. ಬಟ್ ನಮ್ಮೂರನ್ನ ಅಕ್ಕನೇ ಕೊಲಾಬರೇಷನ್ ಅನ್ನೋಕ್ಕಿಂತ ಆ ಅಕ್ಕಗೆ ನಾವು ಸಪೋರ್ಟ್ ಮಾಡೋದು ಭಾಳ ಮುಖ್ಯ ಆಗ್ತೈತಿ. ಯಾಕಂದ್ರೆ ನಮ್ಮೂರವರು ಬೆಳಿತಾರೆ ಅಂದ್ರೆ ನಮ್ಮಿಂದ ಏನೋ ಒಂದು ಸಹಾಯ ಆಗ್ತೈತೆ ಅಂದ್ರೆ ಮಾಡಿದ್ರೋ ತಪ್ಪೇನೈತಿ. ಹಾಗಾಗಿ ಇವತ್ತು ನಾವು ಇಲ್ಲಿ ಬಂದಿದ್ವಿ. ಸೊ ಈ ಅಕ್ಕ ಮೇಕ್ ಓವರ್ ಮಾಡ್ತಾರ, ಅರ್ಚನಾ ಅಂತಂದು. ಇಲ್ಲಿ ಕೆಲೂರು, ಇದು ಲೊಕೇಶನ್ ಬಂದು ಕೆಲೂರು. ಇವರು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಲ್ಲ ಥರದ ಮೇಕಪ್ಸ್ಗಳನ್ನು ಮಾಡ್ತೀರಾ. ಬ್ರೈಡಲ್ ಆಯಿತು, ರಿಸೆಪ್ಷನ್ ಲುಕ್ ಆಯಿತು, ಪ್ರತಿಯೊಂದು ಕೂಡ. ಈವನ್ ಜ್ಯುವೆಲರೀಸು ಕೂಡ ಇವರು ಮಾರ್ತಾರೆ. ಸೊ ನಿಮಗೆ ರೆಂಟ್ ಬೇಕಿದ್ದರೂ ಕೊಡ್ತಾರೆ, ಅಥವಾ ನಿಮಗಿಲ್ಲ ನಮ್ಗೆ ತೊಗೋತೀವಿ ಅಂದರೂ ಕೊಡ್ತಾರೆ. ಸೊ ನಾನು ಅವರಿಗೆ ಪಾಪು ಐತಿ ಇವಾಗ ಒಂದು 2 ವರ್ಷದ್ದು, ಜೊತೆಗೆ ಅವ್ರು ಪ್ರೆಗ್ನೆಂಟ್ ಕೂಡ. ಹಾಗಾಗಿ ಸ್ಯಾರಿ ಡ್ರಾಪಿಂಗ್ ನಾನೇ ಮಾಡಿದೆ. ಅಕ್ಕ ನಾನು ಮಾಡ್ತೀನಿ, ನಂಗೆ ಮಾಡೋಕ್ಕೆ ಬರ್ತಾ ಅಂತಂದು ಮಾಡಿದೆ. ಸ್ವಲ್ಪ ಅವರಷ್ಟು ನೀಟ್ ಅನಿಸಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಕರೆಕ್ಟ್ ಆಯಿತು. ಅವರೆಲ್ಲನೂ ಮಾಡ್ತೀನಿ ಅಂತ ಹೇಳಿದರು. 1 ಡೇ ಬಿಫೋರು ತಂದುಕೊಡ್ರಿ ಸೀರೆನ, ನಾನು ಡ್ರಾಪಿಂಗ್ ಮಾಡಿಡ್ತೀನಿ ಅಂತ ಹೇಳಿದರು. ಬಟ್ ನಾವು ರೆಡಿ ಇರಲಿಲ್ಲ, ಯಾಕೋ ಬೇಡ ಅನಿಸಿರ್ತಿತ್ತು. ಕೊಲಾಬ್ರೇಷನ್ ಬೇಡ, ರೆಡಿ ಆಗೋಣ ಅನ್ನಿಸ್ತಿತ್ತು. ಹಂಗಾಗಿ ಬೇಡ ಅಂತ ಬಿಟ್ಟಿದ್ವಿ. ಸೊ ಇಲ್ಲ, ಹೋಗೋಣ, ಎಷ್ಟು ಹೇಳ್ಕೊತಿದ್ದಾರೆ, ನಮ್ಮಿಂದ ಏನಾದರೂ ಹೆಲ್ಪ್ ಆಗ್ತದೆ ಅಂದರೆ ಚಲೋ ಆಯಿತು, ಅವರು ಬೆಳೀತಿದ್ದಾರೆ ಅಂತ ಅನಿಸ್ತು. ಜೊತೆಗೆ ಇವ್ರ ವರ್ಕ್ನ ನಾನು ನೋಡಿದ್ದೆ ಪರ್ಸ್ನಲಾಗಿ. ಎಷ್ಟು ಅಂದರೆ ಅಷ್ಟು ಚೆಂದ ಮಾಡಿದ್ರು. ಒಂದು ಮದ್ವೆಗೆ ಹೋಗಿದ್ದೆ, ಅದು ಬ್ಲೆಂಡ್ ಮಾಡ್ತಿರಲ್ಲ ಕ್ರೀಮ್ಸು, ಎಷ್ಟು ಚೆಂದ ಮಾಡಿದ್ರು ಅಂದರೆ ಮೇಕಪ್ಪೇ ಅನಿಸಿರ್ಲಿಲ್ಲ, ಅಷ್ಟು ಚೆಂದ ಮಾಡಿದರು. ನನಗೆ ಅವಾಗ ಕೇಳಿದ್ದೆ ನಾನು, ಯಾರು ಮಾಡ್ಯಾರ ಮೇಕಪ್ ಅಂತ ಅಂದಾಗ ಅವ್ರು ಹೇಳಿದ್ರು ಈ ಥರ ಅಂತಂದು. ಇವ್ರು ಮಾಡ್ತಾರಾ ಅಂತ ನಮಗೂ ಅವಾಗ ಶಾಕ್ ಆಗಿದ್ದು. ಬಟ್ ಖುಷಿ ಆಯಿತು, ಭಾಳ ಚಲೋ ಮಾಡಿದರು. ಸೊ ಇನ್ನು ರೆಡಿ ಆಗ್ತಿದ್ದಾರೆ ನಮ್ಮ ತಂಗಿ. ನನಗೆ ರೆಡಿ ಆಗು ಅಂತ ಅಂದ್ರೆ ಅವರು, ನನಗೆ ಇರಲಿಲ್ಲ. ನಂಗೆ ಹೆಂಗಂದ್ರೆ ಅದು ಮನ್ಸಾರೆ ಬರಬೇಕು, ನಾನು ರೆಡಿ ಆಗಬೇಕು, ಫೋಟೋ ತಕ್ಕೋಬೇಕು ಅಂತ. ನನಗೆ ಯಾರು ಇನ್ನೊಬ್ರು ಹೇಳಿದ್ರೆ ಅದು ಸಡನ್ನಾಗಿ ನನಗೆ ಬರೋಲ್ಲ ಮೈಂಡ್ ಒಳಗೆ. ಹಾಗಾಗಿ ನಮ್ಮ ತಂಗಿ ರೆಡಿ ಆಗು ಅಂತ ಹೇಳಿದೆ. ಅವ್ರಾಗೀಗ ಒಂದು ಸ್ವಲ್ಪ ಬೇಸ್ನ ಕವರ್ ಮಾಡತ್ತಿದ್ರು. ಅಂದರೆ ಬಿಫೋರ್ ಇದು ಮಾಡೋಕ್ಕಿಂತ ಪ್ರೈಮರು ಅದನ್ನು ಯೂಸ್ ಪ್ರೈಮರ್ ಆಯಿತು, ಟೋನರ್ ಆಯಿತು ಯೂಸ್ ಮಾಡತ್ತಿದ್ರು. ನಾನು ಏನು ಹೆಂಗಂತ ಕೇಳಿಲ್ಲ ಅವ್ರನ್ನ, ಡೀಟೇಲಾಗೂ ನಾನು ಮಾಡೋಕ್ಕೆ ಹೋಗಿಲ್ಲ. ಜಸ್ಟು ಏನೇನು ಮಾಡ್ತಾರ, ಯಾವ ಥರ ಮಾಡ್ತಾರ ಅಂತ ತೋರಿಸ್ತಿದ್ದೀನಿ. ಸೊ ಇವ್ರದ್ದು ನಾನು ಡೀಟೇಲ್ಸನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಾಗಲಕೋಟೆ ಸುತ್ತಮುತ್ತ ಇರೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಭಾಳ ಅಂದ್ರೆ ಭಾಳ ಚಲೋ ವರ್ಕ್ ಮಾಡ್ತಾರೆ ಇವರು. ಸೊ ಅದೇ ಥರ ನಿಮ್ಮ ಸ್ಕಿನ್ನಿಗೆ ಯಾವ ಒಂದು ಟೋನ್ ಕರೆಕ್ಟ್ ಆಗ್ತದ ಆ ಥರ ಒಂದು ಟೋನ್ನ ಮ್ಯಾಚ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ಇವನ್ನು ಹೆಂಗಂತಂದರೆ ಕಡಿಮೆ ಪ್ರೈಸಲ್ಲಿ, ಸೊ ನಮ್ಮ ಬಜೆಟಿಗೆ ಕರೆಕ್ಟಾಗಿ ಮಾಡಿಕೊಡ್ತಾರೆ. ಸೊ ನನಗಿದು ಪರ್ಸ್ನಲಾಗಿ ಇಷ್ಟ ಆಯಿತು. ಸೊ ನೋಡ್ತಿರಬೇಕು, ಎಷ್ಟು ಅಂದರೆ ಅಷ್ಟು ಕ್ಯೂಟಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇತ್ತು, ಲೈಟ್ ಹೋಗಿತ್ತು ಅಂದರೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಸೊ ನಾನು ಹೇಳ್ದಂಗೆ ಅವ್ರದ್ದು ಈಗ ಫೌಂಡೇಶನ್ ಹಾಕಿದಾಗ ಬ್ಲೆಂಡ್ ಮಾಡ್ತಾರಲ್ಲ, ಮೇನ್ ಇರೋದು ಅದೇ. ಈ ಬ್ಲೆಂಡಿಂಗ್ ಎಷ್ಟು ಚೆಂದಾಗಿತ್ತು ಅಂದರೆ ಅಷ್ಟು ಚೆಂದಾಗಿತ್ತು. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಸೊ ಇನ್ನು ಈ ಸೈಡು ಅವ್ರ ಮಗ ಇಲ್ಲಿ ಕೆಳಗಿದ್ದಾನೆ ನೋಡ್ರಿ, ಕರ್ಲಿ ಹೇರ್ಸ್, ಅವನು ವೇದ್ ಅಂತ. ಸೊ ಅದ್ರ ಜೊತೆಗೆ ನಮ್ಮ ಚಂಪು ಕೂಡ ಕರ್ಕೊಂಡೋಗಿದ್ವಿ. 3 ಜನನೂ ಕರ್ಕೊಂಡೇ ಹೋಗ್ಬೇಕು ಎಲ್ಲೋದ್ರು ನಾವು. ಸೊ ಅವ್ರ ಮನೆಯಲ್ಲಿ ಒಂದು ಕ್ಯೂಟ್ ಕಾರ್ ಇತ್ತು. ನಮ್ಮ ಚಂಪು ಡಿಂಪುದ್ದು ಬರ್ಡೇದು ಫೋಟೋಶೂಟ್ ಅದೇ ಕಾರ್ ತೊಗೊಂಡೇ ಮಾಡಿದ್ದು. ಕೇಳಿದಾಗ ಕೊಟ್ಟರು. ನಂಗೆ ನಿಜ ಹೇಳಬೇಕು ಅಂದರೆ ಇವರು ಎಷ್ಟು ರಿಚ್ ಅಂದರೆ ಅಷ್ಟು ರಿಚ್ಚು. ಬಟ್ ಈಗೋ ಅನ್ನೋದು ಒಂದು ಚೂರು ಇಲ್ಲ, 0% ಈಗೋ. ಅವ್ರ ಮಮ್ಮಿ ಕೂಡ ಆಯಿತು, ಅತ್ತಿ ಆಗ್ತಾರೆ ನಂಗೆ, ಭಾಳ ಅಂದ್ರೆ ಭಾಳ ಹಚ್ಕೋತಾರೆ. ಸೊ ಇದೇ ಬೇಕಾಗಿರೋದು ಒಂದು ಮನುಷ್ಯನಿಗೆ. ದುಡ್ಡು, ಆಸ್ತಿ, ಅಂತಸ್ತು ಎಲ್ಲ ಇರ್ತೈತಿ. ಅದು ಐತಿ ಅಂತ ಎಕ್ಸ್ಪ್ರೆಸ್ ಮಾಡಿಕೊಂಡು ಇನ್ನೊಬ್ರನ್ನ ಮಾತಾಡಿಸ್ದೇ ಇರೋದಕ್ಕಿಂತ ಇದ್ದರೂ ಇಲ್ಲದೆ ಇರೋ ಥರ ಇರೋದೈತಲ್ಲ ಜೀವನ, ಸರಳ ಜೀವನ ಅದು. ಆ ಜೀವನ ಯಾರು ಜೀವಿಸ್ತಾರ ಅವ್ರು ನೆಮ್ಮದಿಯಿಂದ ಇರ್ತಾರೆ. ಸೊ ನಂಗೆ ಇವರಲ್ಲಿ ಇದು ಭಾಳ ಇಷ್ಟ ಆಯಿತು. ಒಳ್ಳೆತನ, ಹಚ್ಕೊಳ್ಳೋದು, ಮಂದಿ ಮಕ್ಕಳು ಅನ್ನೋದು, ಬರ್ರಿ ಹೋಗ್ರಿ ಅನ್ನೋದು, ಕುಂದ್ರೋದು, ಇದೇ ಮೇನ್ ಇರೋದು ಒಬ್ಬ ಮನುಷ್ಯನಿಗೆ. ನಾಳೆ ಎಷ್ಟು ಗಳಿಸಿದ್ರು, ಎಷ್ಟು ತೊಗೊಂಡು ಹೋದ್ರು ಅನ್ನೋದು ಬರಲ್ಲ. ಸೊ ಎಷ್ಟು ಹಚ್ಕೊಂಡ್ರು ಅನ್ನೋದು ಬರ್ತೈತಿ. ಸೊ ನಾನು ಇವರಿಂದ ಕಲ್ತಿರೋದಂದರೆ ಮನುಷ್ಯನಿಗೆ ಆಸ್ತಿ ಅಂತಸ್ತಿಗಿಂತ ಒಂದು ಸರಳ ಜೀವನ ಭಾಳ ಮುಖ್ಯ ಅಂತ ಅನ್ನಿಸ್ತು. ಇವನ್ ಜ್ಯುವೆಲರ್ಸ್ ಕೂಡ ಅವರೇ ಹಾಕಿದ್ರು, ಬ್ಯಾಂಗಲ್ಸು ಎಲ್ಲ. ಸಾರಿ ಒಂದೇ ನಮ್ಮದು ಎಷ್ಟು ಡೆಡಿಕೇಶನ್ ಹಾಕಿ ಮಾಡಿದ್ರು ಅಂದರೆ, ನಾನು ಪ್ರೆಗ್ನೆಂಟ್ ಪಾಪ, ಅವಳು ಅಕ್ಕ ಒಂದು 6 ಮಂತ್ಸ್ ಪ್ರೆಗ್ನೆಂಟು. ನಾನು ಹೇಳ್ತಿದ್ವಿ ಜಾಸ್ತಿ ಕುಂದ್ರಕ್ಕೆ ಹೋಗ್ಬಿಡಕ್ಕ, ನೀವೇ ಹೆಂಗೆ ಹೇಳ್ತೀರಿ ಆ ಪೊಸಿಷನಲ್ಲಿ ನಿಂದಿರ್ತೀವಿ ಅಂತ ಹೇಳಿದರು. ಇಲ್ಲ ಅಂತಂದರು. ಫೈನಲ್ ಆಗಿ ಲುಕ್ ರೆಡಿ ಆಯಿತು. ಸೊ ನೋಡ್ತಿರ್ಬೇಕು,
ಭಾಳ ಅಂದರೆ ಭಾಳ ಚಂದ ಮಾಡಿದರು. ಅಷ್ಟು ಹೆವಿ ಅನ್ನಿಸ್ಲಿಲ್ಲ, ಅಷ್ಟು ಹಾರ್ಡು ಅನ್ನಿಸ್ಲಿಲ್ಲ. ಅದು ಸಿಂಪಲ್ ಅನ್ನಿಸ್ತು, ಲುಕ್ಕು ಮಾತ್ರ ಎಲಿಗೆಂಟ್ ಇತ್ತು. ಸೊ ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತು. ಪರ್ಸ್ನಲಿ ನಂಗೆ ಇಷ್ಟ ಆಯಿತು. ಸೊ ಫೈನಲಿ ನಮ್ಮ ತಂಗಿ ಈ ಥರ ರೆಡಿ ಆಗ್ಯಾಳ. ಸೊ ಈ ಥರ ಯಾರಿಗಾದರೂ ಮೇಕಪ್ ಬೇಕಿತ್ತು ಅಂದರೆ ಇವ್ರದ್ದು ಒಂದು ನಂಬರ್ನ ನಾನು ಸೈಡಲ್ಲಿ ಹಾಕಿರ್ತೀನಿ. ಇವನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಕೊಟ್ಟಿರ್ತೀನಿ. ಸೊ ನೀವು ಕೂಡ ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ, ಅಂದರೆ ಈ ಬಾಗಲಕೋಟು, ಕೆಲವರು, ಗೂಡೂರು, ಐಹೊಳೆ ಈ ಥರ ಹಳ್ಳಿ ಒಳಗೆಲ್ಲ ಇವಾಗ ಪ್ರೆಸೆಂಟ್ ಎಲ್ಲರೂ ಮೇಕಪ್ ಮಾಡಿಸ್ಕೊತಿದ್ದಾರೆ. ಇವಾಗ ವೆಡ್ಡಿಂಗ್ ಸೀಸನ್ ಮುಗೀತು, ಬಟ್ ಇನ್ನೂ ನೆಕ್ಸ್ಟು ಸ್ಟಾರ್ಟ್ ಆಗ್ತದೆ. ಸೊ ಅಷ್ಟರೊಳಗೆ ಈ ಥರ ಲುಕ್ ಬೇಕಿತ್ತು ಅಂದರೆ ನೀವು ಅವ್ರನ್ನ ಇದನ್ನು ಮಾಡಿರಿ. ಒಂದು ಅಂದರೆ ಅವರು ಐಬ್ರೋ ಒಂದು ಮಾಡಲ್ಲ, ಉಳ್ದಿದ್ದೆಲ್ಲ ಮಾಡ್ತಾರೆ, ಫೇಶಿಯಲ್ ಮಾಡ್ತಾರೆ, ಎಲ್ಲ ಥರದ್ದು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು, ಇಷ್ಟ ಆಯಿತು ನಂಗೆ. ಚಂದ ಕೂಡ ಕಾಣ್ತಿದ್ಲು ಭಾಳ, ನಂದ ದೃಷ್ಟಿ ತಗತ್ತಂಗೆ. ಸೊ ಅದು ಹಿಂದ್ಲದು ಹೆಂಗೈತಂದರೆ ಲೋಟಸದು ಸ್ವಲ್ಪ ಅವಳಿಗೆ ಬಿಚ್ಚಿ ಬಿಚ್ಚಿ ಬೀಳತ್ತದು. ಅಂದರೆ ಅದು ಯು ಪಿನ್ಸ್ ಹಾಕಿದ್ರಲ್ಲ, ಅದು ಇವಳಿಗೆ ಸೆಟ್ ಆಗಲಿಲ್ಲ, ಹೇರ್ಸು ಸ್ವಲ್ಪ ಕಡಿಮೆ ಇದಾವಲ್ಲ ಹಾಗಾಗಿ. ಸೊ ಜ್ಯುವೆಲರ್ಸು ಕೂಡ ಅಷ್ಟೇ ಚಂದ ಇದ್ದಾವೆ, ಸ್ಮೂತು ಒಂದು ಫಿನಿಶ್ನ ಐತಿ. ಮತ್ತು 1 ಗ್ರಾಮ್ ಗೋಲ್ಡು ಜ್ಯುವೆಲರ್ಸು ಕೂಡ ಸಿಗ್ತಾವೆ ಇವ್ರ ಹತ್ರ. ಸೊ ಯಾರಿಗಾದರೂ ಬೇಕಿದ್ದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಸರ್ಚ್ ಮಾಡಿದರೆ, ವೇದ್ ಜ್ಯುವೆಲರ್ ಅಂತ ಸರ್ಚ್ ಮಾಡಿದರೆ ಖಂಡಿತ ನಿಮ್ಗೆ ಅವೈಲೇಬಲ್ ಇದ್ದಾವೆ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಸೊ ಓನ್ಲಿ ಪೇಮೆಂಟ್, ಆನ್ಲೈನ್ ಪೇಮೆಂಟು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ಅದೇ ರೀತಿ ರಿಸೆಪ್ಷನ್ ಲುಕ್ನು ಕೂಡ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬರ್ರಿ ಅಂತ ಹೇಳಿದ್ದಾರೆ. ಬಟ್ ನಮ್ಗೆ ಆಗ್ತಿಲ್ಲ ಯಾಕೋ. ಸೊ ಅದು ಕೂಡ ಆದರೆ ಇನ್ನೂ ಸೂಪರ್ ಇರ್ತೈತಿ. ಜ್ಯುವೆಲರ್ಸ್ ಆಯಿತು, ಪ್ರತಿಯೊಂದು ಕೂಡ ಇವರಲ್ಲಿ ಅವೈಲೇಬಲ್ ಐತಿ. ಸೊ ಇವನ್ ನಿಮ್ಗೆ ರೆಂಟಿಗೂ ಕೂಡ ಕೊಡ್ತಾರೆ. ಸೊ ಆದಷ್ಟು ಸ್ವಲ್ಪ ನೀವು ಕೂಡ ಈ ವಿಡಿಯೋಸನ್ನು ನಿಮ್ಮ ಹತ್ತಿರ ಇರುವಂತಹ ಫ್ರೆಂಡ್ಸಿಗಾಯಿತು, ಇನ್ನು ಮದುವೆ ಆಗ್ತಿರೋ ಅಂತಹ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಮೆಂಬರ್ಸಿಗೆ ಶೇರ್ ಮಾಡಿರಿ. ಸೊ ಈ ಥರ ಮಾಡಿದಾಗ ಅವ್ರಿಗೆ ಈ ಒಂದು ವರ್ಕ್ ಇಷ್ಟ ಆದರೆ ಏನೋ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದರೆ ಇದರಿಂದ ಅವ್ರಿಗೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ವರ್ಕು ಚೆನ್ನಾಗಿನೂ ಮಾಡ್ತಾರೆ, ಇವನ್ ಒಂದು ಸ್ವಲ್ಪ ಅಮೌಂಟು ಕೂಡ ಗಳಿಸ್ಬೋದು ಅವರು. ಸೊ ನಿಮ್ಮ ಹೆಲ್ಪ್ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತು ನೀವು ನನಗೆ ಖಂಡಿತ ಸಹಾಯ ಮಾಡ್ತೀರಿ ಅಂತ. ಸಹಾಯ ಅನ್ನೋಕ್ಕಿಂತ ಇದೊಂದು ವರ್ಕ್ ಬೆಸ್ಟ್ ಐತಿ. ಸೊ ಬೆಸ್ಟ್ ಇದ್ದದನ್ನು ನಾವು ಚೂಸ್ ಮಾಡ್ಕೊಳ್ಳೋದು, ಅದರಲ್ಲೇನು ತಪ್ಪಿಲ್ಲ. ಹೋಪ್ ಇವತ್ತಿನ ಲಾಗ್ ಇದಾಗಿತ್ತು. ನಾನು ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸೊ ನನಗೆ ವೀಡಿಯೋಸ್ನ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಸ್ಟೋರೇಜು ಬರತೈತಿ. ಜೊತೆಗೆ ಯೂಟ್ಯೂಬ್ನವರು ಯಾಕೋ ಗೊತ್ತಿಲ್ಲ 2-3 ವೀಡಿಯೋ ಹಾಕಿದರೂ ಕೂಡ ರಿಮೂವ್ ಮಾಡ್ತಿದ್ದಾರೆ. ಅದರಲ್ಲಿ ಕಂಟೆಂಟ್ ಏನು ಪ್ರಾಬ್ಲಮ್ ಆಗೈತಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಇನ್ನು ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯೂಟ್ಯೂಬ್ ಬಿಡ್ತಿಲ್ಲ, ಆದಷ್ಟು ಮಾನಿಟೈಸೇಷನ್ ಆಗಿ ಡಾಲರ್ಸ್ ಕೌಂಟಾಗಿ $80 ಆಗೈತಿ. ಇನ್ನು $20 ಆದರೆ ಪೇಮೆಂಟ್, ಆಟೋಮೆಟಿಕ್ ಪೇಮೆಂಟ್ ನನ್ನ ಕೈಯಲ್ಲಿ. ಸೊ ಆರಾಮ್ ಮಾಡ್ಕೋಬೋದಿತ್ತು ನಾನು, ನನಗೆ ಇಷ್ಟೊತ್ತಿಗೆ ಆಗಲೇ ಪೇಮೆಂಟ್ ಬರ್ತಿತ್ತು. ಬಟ್ ನಾನು ವಿಡಿಯೋಸ್ ಹಾಕ್ತಿಲ್ಲ, ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡ್ತಿದ್ದೀನಿ. GPSTR HSTR ಇವಾಗ ಕರಿತಿದ್ದೀನಿ ಅಂತಂದು ಸೂಚನೆ ಕೊಟ್ಟಿದ್ದಾರಲ್ಲ, ಹಾಗಾಗಿ ಅದ್ರ ಕಡೆ ಗಮನ ಕೊಡ್ತಿದ್ದೀನಿ. ಯಾವುದನ್ನು ಈಗ ಓಕೆ ಈಗ ಕರಿತಿದ್ದಾರೆ ಅಂದರೆ ಅದಕ್ಕೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಏನೋ ಸೆಲೆಕ್ಷನ್ ಆದರೆ ಮುಂದೆ ಈ ಥರ ವೀಡಿಯೋಸ್ ಮಾಡ್ಬೋದು. ಸೊ ಈಗ ವೀಡಿಯೋಸ್ ಮಾಡ್ಕೊತ ಕೂತ್ರೆ ಮುಂದೆ ಓದೋಕ್ಕಾಗಲ್ಲ, ಹಾಗಾಗಿ ಒಂದೇ ರೀಸನ್ನು ನಾನು ಮಾಡ್ತಿಲ್ಲ. ಆದಷ್ಟು ಅವಾಗವಾಗ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.